ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ನಾಗರಾಜ್ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾನು ಸ್ವಲ್ಪ ಮಕ್ಕಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಯಾವಾಗಲೂ ಮನೇಲೇ ಇರ್ತಾರೆ. ಅದು ಬೇಕು ಇದು ಬೇಕು ಅಂತ ಏನಾದರೂ ಕೇಳ್ತಾ ಇರ್ತಾರೆ. ಸೊ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಅವರು ಇಲ್ಲಾಂದ್ರೆ ಅವ್ರ ಸೈಡಿಗೆ ಕರ್ಕೊಂಡು ಹೋಗ್ತಾರೆ, ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಆ ರೀತಿ ಏನು ಕೇಳೋದಿಲ್ಲ. ನಾನು ಏನು ಮಾಡ್ಕೊಡ್ತೀನೋ ಅದನ್ನೇ ಕೇಳ್ತಾರೆ, ಅದನ್ನೇ ತಿಂತಾರೆ. ಸೊ ಜಾಸ್ತಿ ಔಟ್ ಸೈಡ್ ಫುಡ್ಡು ನಾನು ಜಾಸ್ತಿ ಕೊಡಿಸೋದಿಲ್ಲ. ಇವತ್ತು ಏನು ಮಾಡೋಣ ಅಂತಂದರೆ ಮನೇಲಿ ಗೋಬಿ ಇತ್ತು, ಏನಾದರೂ ಮಾಡೋಣ ಅಂತಂದರೆ ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಐಸ್ ಕ್ರೀಮು ಅದು ಇದು ಅಂತ ತಿಂದ್ಬಿಟ್ಟು ತುಂಬಾ ತಿಂತಾನೆ ಇರ್ತಾರೆ. ಯಾವಾಗಲೂ ಐಸ್ ಕ್ರೀಮು ಜ್ಯೂಸ್ ಇವೆರಡೇ ನನ್ನ ಮಕ್ಕಳು ಜಾಸ್ತಿ ತಿನ್ನೋದು. ಅದು ಬಿಟ್ಟರೆ ಬೇರೆ ಏನೋ ಅಷ್ಟು ಸ್ನ್ಯಾಕ್ಸ್ಗೆಲ್ಲ ಜಾಸ್ತಿ ಅಡಿಕ್ಟ್ ಆಗಿಲ್ಲ ಅವರು. ಹಾಗಾಗಿ ನನಗೆ ಇವತ್ತೇನೆಂದರೆ ನನ್ನ ಹಸ್ಬೆಂಡಿಗೆ ಗೋಬಿ ಅಂದರೆ ತುಂಬಾ ಇಷ್ಟ. ಸೊ ಇವತ್ತು ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಗೋಬಿ ತಂದಿದ್ದೀನಿ. ಸೊ ಅದನ್ನು ಇವಾಗ ಮಾಡಬೇಕು. ಎಲ್ಲ ನಾನು ಅದನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಡಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಗೋಬಿ ಮಾಡೋಣ ಅಂತಿದ್ದೀನಿ. ಗೋಬಿ ಮಾಡೋದು ಯಾವ ರೀತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಸರಿ, ಓಕೆ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ಕೆಲವು ಆಲ್ಮೋಸ್ಟ್ ಕುಕ್ಕಿಂಗ್ ಸ್ವಲ್ಪ ಕಡಿಮೆನೇ ಆಗ್ತಾ ಇರೋದು. ರೀಸನ್ಸ್ ಏನೂ ಇಲ್ಲ, ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಆಲ್ಮೋಸ್ಟ್ ಗೊತ್ತಿರುತ್ತೆ, ಮಕ್ಕಳಿರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ನಾನು ಒಬ್ಬಳೇ ಕ್ಯಾರಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿಯೊಂದು ಮನೆ ಕೆಲಸನೇ ಆಗಲಿ ಎಲ್ಲನೂ ಮಾಡ್ಕೊತಾ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಿಡ್ಲಲ್ಲೆಲ್ಲ ಕುಕ್ಕಿಂಗ್ ಹಾಕ್ತೀನಿ, ಇಲ್ಲಾಂದರೆ ಸಪ್ರೇಟಾಗಿ ಕುಕ್ಕಿಂಗ್ದು ವ್ಲಾಗ್ ಹಾಕಿರ್ತೀನಿ. ಜಾಸ್ತಿ ವ್ಲಾಗ್ ದೊಡ್ಡದಾಗಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ, ಇಲ್ಲಾಂದರೆ ಔಟ್ಸೈಡು ನಮ್ಮ ಹಂಸದು ಶೂಟ್ಸ್ ಬಗ್ಗೆ ಹಾಕ್ತಿರ್ತಾರೆ. ಸೊ ಈಗ ಯಾಕೆ ತಡೆ ಮಾಡೋದು, ಫಸ್ಟು ನಾನು ಇವಾಗ ಗೋಬಿ ಮಾಡೋದಕ್ಕೆ ಎಲ್ಲ ಬಿಡಿಸಿಟ್ಟಿದ್ದೀನಲ್ಲ, ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲಿ ಇಡ್ತಾ ಇದ್ದೀನಿ, ಈಸಿ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಈ ಬಾಣಲಿ ಇಟ್ಬಿಟ್ಟು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಯಾಕೆಂದರೆ ಗೋಬಿನ ಫಸ್ಟು ರೆಡಿ ಮಾಡ್ಕೋಬೇಕಲ್ವಾ, ಹಾಗಾಗಿ ಸೊ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ಬಿಟ್ಟು ಅದು ಹುಳ ಎಲ್ಲ ಇರುತ್ತಲ್ವಾ, ಹುಳ ಎಲ್ಲ ಹೋಗ್ಬೇಕು ಅಂತಂದ್ರೆ, ಮತ್ತೆ ಗೋಬಿಗೆ ಏನಂತಂದ್ರೆ ಈ ಕೆಮಿಕಲ್ ಪೌಡ್ರ್ ಎಲ್ಲ ಹಾಕಿರ್ತಾರಲ್ವಾ, ಸೊ ಅದು ಯಾವುದು ಇರಬಾರ್ದು ಅಂತಂದ್ರೆ, ನೀಟಾಗಿರ್ಬೇಕು ಅಂತಂದ್ರೆ ನಾವು ಈ ರೀತಿ ಮಾಡ್ಕೋಬೇಕು ಮೊದಲನೇದಾಗಿ. ಸೊ ನಾನು ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ, ನೀರು ಹಾಕೊಂಡು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಅಡುಗೆ ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ನಾನು ಗೋಬಿನ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿಟ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ ನೋಡಿ, ಈ ರೀತಿ ಇರುತ್ತಲ್ಲ ಗೋಬಿದು, ಇದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಡಿ. ಸೊ ಇದನ್ನೆಲ್ಲ ಹಾಕೋಕೆ ಹೋಗ್ಬೇಡಿ, ಅಷ್ಟು ಟೇಸ್ಟ್ ಸಿಗಲ್ಲ. ಸೊ ಹಾಗಾಗಿ ಗೋಬಿನ ನಾನು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನೋಡಿ ಲೆಸ್ ಆಗಿದೆ. ಈ ರೀತಿ ತೊಟ್ಟೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ನೋಡಿ ಈ ಥರ ಇದೆಲ್ಲ ಇದು ಬೇಡ. ಸೊ ಇದನ್ನು ತೋರ್ಸೋಕ್ಕಷ್ಟು ಇಟ್ಕೊಂಡಿದ್ದು. ಈ ಭಾಗ ಎಲ್ಲ ಕ್ಲೀನಾಗಿ ಕಟ್ ಮಾಡಿ, ನಿಮ್ಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇರಬೇಕು. ಇವಾಗ ನಾನು ಗ್ಯಾಸ್ನ ಅಂಟಿಸ್ಕೊಂಡು ಈಗ ಇದೆಲ್ಲ ಹಾಕ್ತಾ ಇದ್ದೀನಿ. ಗೋಬಿನೆಲ್ಲ ಈಗ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೆಮಿಕಲ್ಸ್ ಹಾಕಿರ್ತಾರಲ್ವ, ಈಗ ಹುಳ ಆಗಬಾರ್ದು ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ನೀಟಾಗುತ್ತೆ. ಇಲ್ಲ ಹಾಗೆ ಮಾಡಿಕೊಡೋದ್ರಿಂದ ಅಷ್ಟು ಚೆನ್ನಾಗಿರೋದಿಲ್ಲ, ಮತ್ತು ಅದರಿಂದ ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಮತ್ತು ಹುಳ ಆಗಿದ್ರೂ ಕೂಡ ಇದರಿಂದ ಬಿಸಿ ನೀರಿಂದ ಎಲ್ಲನೂ ಬಿಟ್ಕೋಬೋದು. ಇನ್ನೊಂದು ತಣ್ಣೀರು ಹಾಕಿ ತೊಳೆಯೋದಕ್ಕಿಂತ ನಾವು ಬಿಸಿ ನೀರಲ್ಲಿ ತೊಳೆದ್ರೇ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಇದನ್ನು ಜಸ್ಟ್ ಒಂದು 2 ನಿಮಿಷ ಸ್ವಲ್ಪ ನೀರಿಂದು ಹಬೆ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ಬಾಯ್ಲ್ ಆಗಿದೆ, ಚೆನ್ನಾಗಾಗಿದೆ. ಸೊ ಇಷ್ಟು ಸಾಕು.
ನೀರು ಒಂದು ಹನಿ ಕೂಡ ಅದರಲ್ಲಿ ನಿಲ್ಲಬಾರ್ದು, ಆ ರೀತಿಯಾಗಿ ನೀಟಾಗಿ ನೀರೆಲ್ಲ ಸೋರ್ಕೋಬೇಕು. ಅದಕ್ಕೋಸ್ಕರ ನಾನು ನಾನು ಹಬೆಲೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿಯ ಒಂದು ಜರಡಿನ ತೊಗೊಂಡಿದ್ದೀನಿ. ಇದನ್ನು ನಾನು ಈ ರೀತಿ ನೀರಲ್ಲಿ ಯಾವುದೇ ಒಂದು ಪ್ರತಿಯೊಂದು ಆಯಿಲ್ದಾಗಿರ್ಬೋದು, ಏನೇ ಒಂದಾಗಿರ್ಬೋದು, ಇದರಲ್ಲಿ ಹಾಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ನೀರಾದರೂ ಆಯಿತು ಸೋರ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಥರ ನೀರಿಂದ ಇದನ್ನೇ ಗೋಬಿನ ತೆಗೆದು ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೀಟಾಗಿ ನೀರು ಸೋರ್ಕೋಬೇಕು. ಗೋಬಿ ಮಾಡಬೇಕಾದ್ರೆ ಇದು ಫುಲ್ ಡ್ರೈ ಆಗಿರಬೇಕು, ಆಗಲೇ ಗೋಬಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀರು ಥರ ಆಗುತ್ತೆ, ಮತ್ತು ಮಸಾಲೆಗಳು ಕೂಡ ಚೆನ್ನಾಗಿ ಅದ್ರ ಜೊತೆಲಿ ಬೆರೆತ್ಕೊಳ್ಳೋದಿಲ್ಲ. ಹಾಗಾಗಿ ಮತ್ತು ನಾನು ಇದೇ ಪ್ಯಾನಲ್ಲೇ ನಾನು ಇವತ್ತು ಗೋಬಿ ಮಾಡ್ತೀನಿ. ಇದೇ ಬಾಣಲೆಯಲ್ಲಿ, ಹಾಗಾಗಿ ಮತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಇಟ್ಟೆ. ನಾವು ಅಡುಗೆ ಮಾಡಬೇಕಾದ್ರೆ ನಾವು ಹೆಂಗಸರು ಮಾಡೋದೇನು ತಪ್ಪು ಅಂದರೆ ಸುಮ್ಮನೆ ಪಾತ್ರೆಗಳನ್ನ ಅನ್ನೆಸೆಸರಿನ ಯೂಸ್ ಮಾಡ್ಕೊತಾ ಇರ್ತೀವಿ. ಹಾಗಾಗಿ ಅದನ್ನೇ ನೀಟಾಗಿ ವಾಶ್ ಮಾಡಿ ಮತ್ತೆ ಇಟ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಪಾತ್ರೆಗಳು ಮನೇಲಿ ಬೀಳ್ತಾ ಇರ್ತವೆ. ಈಗ ನಾನು ಗೋಬಿ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀಟಾಗಿ ಕಲಸ್ಕೊಂಡು ಇಟ್ಕೊತೀನಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಕರಿಮೆಣಸು, ಇಲ್ಲ ಕರಿಮೆಣಸು ಪೆಪ್ಪರ್ ಪೌಡರ್ ಇರುತ್ತಲ್ಲ ಅದ್ರ ಪೌಡರು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಮತ್ತು ಸ್ವಲ್ಪ ಉಪ್ಪು ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ತೆಳು ಮಾಡ್ಕೋಬೇಡಿ, ಸ್ವಲ್ಪ ತಿಕ್ಕಾಗಿರಲಿ, ಯಾಕಂದರೆ ಮಸಾಲೆ ಎಲ್ಲ ಇದರಲ್ಲಿ ಚೆನ್ನಾಗಿ ನೀಟಾಗಿ ಜಾಯಿನ್ ಆಗಬೇಕಲ್ವ. ಹಾಗಾಗಿ ಒಳ್ಳೆ ಕಾಂಬಿನೇಷನ್ ಬರಬೇಕು, ಅದಕ್ಕೆ ಕ್ಲೀನಾಗಿ ಕುತ್ಕೋಬೇಕಲ್ವ. ಹಾಗಾಗಿ ಈಗ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿದೆ, ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡಿದೆ ಅಂತಂದು. ಇಲ್ಲ ಅಂದರೆ ನೀರು ಸೋರ್ಕೊಂಡಿಲ್ಲ ಅಂದರೆ ಇದೆಲ್ಲ ಫುಲ್ಲು ನೀರು ಥರ ಆಗೋಗ್ಬಿಡುತ್ತೆ. ಈಗ ಮಸಾಲೆನೆಲ್ಲ ಚೆನ್ನಾಗಿ ಅದಕ್ಕೆ ಕೂತ್ಕೊಳ್ಳೋ ಥರ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ನಿಧಾನಕ್ಕೆ ಕಲಿಸ್ಕೊಳ್ಳೋಣ, ಯಾಕೆಂದರೆ ಅದು ಮುರ್ಕೋಬಾರ್ದಲ್ವ, ಇಲ್ಲಾಂದರೆ ಇನ್ನೂ ತುಂಬ ಚಿಕ್ಕ ಚಿಕ್ಕ ಪೀಸ್ ಆಗೋಗ್ಬಿಡುತ್ತೆ. ಈಗ 1 ಸ್ಪೂನು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ, ಅದು ಏನಕ್ಕೆ ಅಂತಂದರೆ ಈ ರೀತಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವುದಕ್ಕೆ ಅಂತ ಅಂದ್ಬಿಟ್ಟು. ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕಂಟಿನ್ಯೂ ನೋಡಿ. ಈಗ ನಾನು ಗ್ಯಾಸ್ ಹಚ್ಬಿಟ್ಟು ಅಡುಗೆ ಎಣ್ಣೆನ ಹಾಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು, ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು, ಆವಾಗಲೇ ಗೋಬಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ನೀವು ಮೀಡಿಯಮ್ ಫ್ಲೇಮು, ಹೈ ಫ್ಲೇಮ್ ಅಂತ ಮಾತ್ರ ಮೀಡಿಯಮ್ಮು ಮತ್ತು ಲೋ ಫ್ಲೇಮ್ ಅಂತ ಇಟ್ಕೊಳಕ್ಕೆ ಹೋಗಬೇಡಿ. ಇದು ಹೈ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇಲ್ಲ ಮೀಡಿಯಮ್ಮು ಲೋ ಅಂತ ಇಟ್ಕೊಂಡ್ರೆ ಇದು ಗರಿ ಗರಿಯಾಗಿ ಬರಲ್ಲ, ಅಷ್ಟು ಕ್ರಿಸ್ಪಿಯಾಗೂ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಇದನ್ನು ಒಂದೊಂದೇ ಹಾಕ್ಕೊಂಬರೋಣ. ಎಲ್ಲ ಒಂದೇ ಸಲ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಅಂಟ್ಕೊಂಡಂಗೆ ಆಗುತ್ತೆ. ಹಾಕಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಏನೇ ಎತ್ತೋದು ಬೇಡ, ಇಲ್ಲಾಂದರೆ ಮಸಾಲೆ ಎಲ್ಲ ಎದ್ಬಿಡುತ್ತೆ. ಯಾಕೆಂದರೆ ಸ್ವಲ್ಪ ಬೇಯ್ಕೋಬೇಕಲ್ವ, ಕ್ಲೋಸ್ ಆಗಿರುತ್ತೆ. ಹಾಗಾಗಿ ನಾನು ಒಂದು 5 ನಿಮಿಷ ಆದಮೇಲೆ ಇದನ್ನು ಕೈ ಆಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಸ್ವಲ್ಪ ಅಂಟ್ಕೊಂಡಿರೋ ಇರ್ತಾವಲ್ಲ ಅದನ್ನು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಹೈ ಫ್ಲೇಮಲ್ಲಿ, ಆವಾಗಲೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಬೇಕಾದರೆ ನೀವು ಹಾಗೆ ಕೂಡ ಮಕ್ಕಳಿಗೆ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅದೇ ಥರ ಈ ಗೋಬಿ ಮಾಡ್ಕೊಡೋ ಥರನೇ ಮಾಡ್ಕೊಡೋ ಅವಶ್ಯಕತೆ ಏನೂ ಇರಲ್ಲ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಇನ್ಕ್ಲೂಡಿಂಗ್ ನಾನು ಕೂಡ ಅಷ್ಟೇ. ನನಗೂ ಈ ರೀತಿಯ ಪ್ಲೈನ್ ಗೋಬಿ ತುಂಬಾ ಇಷ್ಟ. ನನಗೂ ತುಂಬ ಇಷ್ಟ ಆಗಿ ನಾನು ಇದನ್ನು ಬರೀ ಅದನ್ನೇ ತಿಂತಿರ್ತೀನಿ. ಆ ಗೋಬಿಗಿಂತ ನನಗೆ ಈ ಪ್ಲೈನ್ ಗೋಬಿ ತುಂಬ ಇಷ್ಟ ಆಗುತ್ತೆ. ಜಸ್ಟ್ ಮಸಾಲೆ ಹಾಕಿರೋದ್ರಲ್ಲೇ ಅಷ್ಟು ಟೇಸ್ಟ್ ಇರುತ್ತೆ, ಅಷ್ಟು ಇಷ್ಟ ಆಗುತ್ತೆ. ಬೇಕಾದರೆ ಒಂದ್ಸಲಿ ಡೌಟ್ ಇದ್ದರೆ ನೀವು ಒಂದ್ಸಲಿ ತಿಂದು ನೋಡಿ ಯಾವ ರೀತಿ ಇರುತ್ತೆ ಅಂತ. ಈಗ ನಾನು ಇದನ್ನು ಸೋಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಗೋಬಿ ಕೂಡ ಆಯಿತು. ಇವತ್ತು ನಾನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಡಲೆ ಬೀಜ ಹುರ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಳೋಣ ಅಂತಂದು ಚಟ್ನಿ ಪುಡಿನೂ ಕೂಡ ಖಾಲಿಯಾಗಿದೆ. ನಾನು ಈಗ ಕಡಲೆ ಬೀಜ ಹೆಣ್ಗಾಯಿಗೂ ಮತ್ತು ಇದಕ್ಕೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಬಿಟ್ಟು ಇದನ್ನು ನೀಟಾಗಿ ಹುರ್ಕೊತಾ ಇರಬೇಕು. ಯಾಕೆ ಅಂತಂದರೆ
ತುಂಬ ಸೀದು ಹೋಗೋದು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಷ್ಟು ಏನಾಗುತ್ತೆ ಅಂದರೆ ಒಂದು ಕಡೆಗೆ ಉರಿ ತೆಗುತ್ತೆ ಮತ್ತು ಅಷ್ಟು ಸೀದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇವಾಗೆಲ್ಲ ಚೆನ್ನಾಗಿ ಹುರ್ಕೊಂಡು ಆಗಿದೆ. ಇವಾಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಈಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. 3 ಲೋಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ಉಪ್ಪು, ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತೀನಿ. ಸಕ್ಕರೆ ಹಾಕಿದ್ರೆ ಮಕ್ಕಳು ಬರೀದು ಒಂದೊಂದು ಸತಿ ಮಕ್ಕಳು ಪಲ್ಯ ಎಲ್ಲ ತಿನ್ನಲ್ಲಲ್ಲ. ಸೊ ಬರೀ ಚಪಾತಿ ಇದ್ದರೆ ಅದಕ್ಕೆ ತುಪ್ಪ ಹಾಕ್ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ರುಚಿನೂ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸಕ್ಕರೆ ಎಲ್ಲ ಕರೆಕ್ಟಾಗಿ ನೀರನ್ನು ಈ ರೀತಿ ಚಿಮ್ಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಕೆಲವರು ಬೇಕಾದ್ರೆ ಹದ ಗೊತ್ತಿರೋರು ಒಂದೇ ಸಲ ಬೇಕಾದ್ರೆ ಎಷ್ಟು ನೀರು ಬೇಕಾದ್ರೂ ಹಾಕ್ಕೊಳ್ತಾರೆ. ಬಟ್ ಗೊತ್ತಿಲ್ಲದವ್ರಿಗೆ ಇದೊಂದು ಯೂಸ್ ಆಗುತ್ತೆ. ನೀರು ಚಿಮ್ಸ್ಕೊಂಡು ಹಿಟ್ಟನ್ನ ಒಂದು ಹದ ತೊಗೊತಾ ಇದ್ದರೆ ಸೊ ಹಿಟ್ಟು ಕರೆಕ್ಟಾಗಿ ಗೊತ್ತಾಗ್ತಿರುತ್ತೆ ಯಾವ ರೀತಿ ಹಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಈ ರೀತಿ ಚಿಮ್ಸ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿಯೂ ಕೂಡ ನೀವು ಮಾಡ್ಕೊತಾ ಇರ್ಬೋದು ಅಂತ ಅಂದು. ಸೊ ಇದೆಲ್ಲ ನಾನು ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡಾಯಿತು. ಈಗ ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅಡುಗೆ ಎಣ್ಣೆ ಯೂಸ್ ಮಾಡಿ ಲಾಸ್ಟಲ್ಲಿ ಕಲಸಿಟ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಚಪಾತಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ಇದನ್ನು ನಾವು ಮಾಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಇತ್ತು ಅನ್ನೋಂಗೆ ಹಿಟ್ಟು ಬೇಕಾದರೂ ಕಲಿಸ್ಕೊಂಡು ಇಟ್ಕೋಬೋದು. ಇಲ್ಲ ನೈಟು ಬೇಕಾದ್ರೆ ಕಲಸಿಟ್ಟು ಬೆಳಗ್ಗೆ ಬೇಕಾದರೂ ಮಾಡ್ಕೋಬೋದು. ಆ ರೀತಿಯೂ ಮಾಡ್ಬೋದು. ನಾನು ಎಮರ್ಜೆನ್ಸಿ ಇದ್ದಾಗ ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡ್ಕೊತೀನಿ. ಅಷ್ಟೊಂದೇನಿರಲ್ಲ ಟೈಮು ಇದೆ ಅಂತಂದರೆ ಆಗಲೇ ಹಿಟ್ಟು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಚಪಾತಿನ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಬೇರೆದೆಲ್ಲ ಪಲ್ಯ ಅದೆಲ್ಲ ಮಾಡ್ಕೊಳ್ತೀನಿ. ಈಗ ನಾನು ಇದೇ ಬಾಣಲಿಗೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಒಂದು 5-6 ಚಿಕ್ಕದಾಗಿ ಹೆಚ್ಕೊಂಡು, ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಾಗೆ ಶುಂಠಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಕಟ್ ಮಾಡಬೇಕಾದ್ರೂ ಹಾಕೋಬೋದು. ಒಂದು ಈರುಳ್ಳಿನ ಕಟ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದ್ರೇ ಚೆನ್ನಾಗಿ ಟೇಸ್ಟಿಯಾಗಿ ಸಿಗೋದು, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಇದೊಂಥರ ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರೇ ಚೆಂದ. ಸೊ ಇದು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿ ಕೂಡ ಇರುತ್ತೆ. ತುಂಬ ಜಾಸ್ತಿ ಬೇಯಿಸ್ಬೇಡಿ, ಸ್ವಲ್ಪ ಒಂದು 1/4 ಭಾಗ ಬೇಯಿದ್ರೆ ಸಾಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀರಲ್ಲ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿದರೂ ಕೂಡ ಇದೊಂದು ಸ್ವಲ್ಪ ಟೇಸ್ಟಿ ಕೊಡಲಿ ಅಂತ ಇದೊಂದು ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ. ಒಂದು 1/4 ಭಾಗದ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಏನೇ ಒಂದು ಐಟಮ್ ಮಾಡೋದಾದರೆ ಎಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಪಟಾಪಟ್ ಅಂತ ಹಾಕ್ಕೊತಾ ಇರ್ಬೋದು. ಇಲ್ಲ ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತಂದರೆ ಸೊ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೀಗ ಆನಿಯನ್ ಸ್ಪ್ರಿಂಗು ಹಾಕಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಇಷ್ಟನ್ನು ಹಾಕಿದ್ದೀನಿ. ಈಗ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಚಟ್ನಿ ಹಾಕಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ. ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಲ್ಲ, ಸ್ವಲ್ಪ ಅದು ಬರೋದಕ್ಕೆ ಲೇಟ್ ಆಗ್ತಿತ್ತು. ಸೊ ಹಾಗೆ ಬಂದುಬಿಟ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಾಸ್ಟಿಗೆ ನಾನು ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕಿದ್ರೇ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ವಿನಿಗರ್ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ. ಆಗ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಕೂಡ ಬಾಯ್ಲ್ ಆಗುತ್ತೆ. ಸ್ವಲ್ಪ ಬೇಕಾದರೆ ನೀವು ಮೀಡಿಯಮ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಮಾಡ್ಕೊಳ್ತಾ ಇದ್ದೀನಿ, ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೇಗೆ ಮಾಡ್ತೀರ ಹಾಗೆ. ಇದಕ್ಕೆ ನಾನು ಕಲಸಿಟ್ಟಿದ್ನಲ್ವ ಕಾರ್ನ್ಫ್ಲೋರ್ದು ಪೌಡರನ್ನು ನೀರು ಹಾಕಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದು ಆ್ಯಡ್ ಮಾಡೋದ್ರಿಂದ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ಟೇಸ್ಟು ನಮಗೆ ಹೋಟೆಲ್ಸ್ ಥರ ಬೇಕು ಅಂತಂದರೆ ಕೆಲವರು ಏನು ಆ್ಯಡ್ ಮಾಡ್ತಾರಂದರೆ ಸೊ ಟೇಸ್ಟಿ ಪೌಡರ್ ಅಂತ ಆ್ಯಡ್ ಮಾಡ್ತಾರೆ. ಅದು ನಾಟ್ ಫಾರ್ ಗುಡ್ ಹೆಲ್ತಿಗೆ.
ಸೊ ಹಾಗಾಗಿ ಅದನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ಅದು ಒಳ್ಳೇದಲ್ಲ ಹೆಲ್ತ್ಗೆ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಲ್ಲ. ಸೊ ಇವಾಗ ಗೋಬಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೇಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನಿದು ಒಂದು ಸ್ವಲ್ಪ ಒಂದು 4-5 ಟೈಮ್ಸ್ ಮಾಡಿದ್ದೀನಿ ಗೋಬಿನ, ಬಟ್ ಸಮ್ಟೈಮ್ಸ್ ನನಗೆ ಯಾಕಂದರೆ ಅಷ್ಟೊಂದು ಗೋಬಿ ಇಷ್ಟ ಇಲ್ಲ, ಬಟ್ ನಾನಾಗಿ ಮನೇಲಿ ಮಾಡಿರೋದ್ರಿಂದ ನಾನು ತಿಂದೆ. ಇನ್ನೂ ಒಂದು ಹೇಳಬೇಕಂತಂದರೆ, ನಮಗೆ ಹೋಟೆಲ್ಲು ಮತ್ತು ಔಟ್ಸೈಡ್ ಎಲ್ಲರೂ ತಿಂದಾಗ ಏನಾಗುತ್ತೆ ಗೊತ್ತಾ, ನಾವು ತಿಂದಾಗೆಲ್ಲ ಬರೀ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಬಾಯಲ್ಲಿ. ತೇಗ್ ಬಂದಾಗೆಲ್ಲ ಏನೋ ಒಂಥರ ಅದೇ ಥರ ಫ್ಲೇವರ್ ಬರ್ತಿರುತ್ತೆ. ನಿಜವಾಗ್ಲೂ ಅವಾಗೊಂಥರ ಅಸಹ್ಯ ಅನಿಸುತ್ತೆ. ಬಟ್ ನಾನು ಮನೇಲಿ ಮಾಡಿ ತಿಂದಿದ್ದರಿಂದ ನಿಜವಾಗ್ಲೂ ನನಗೆ ಆ ಥರ ಫೀಲಿಂಗ್ಸೇ ಬರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೊಂಥರ ಖುಷಿ ಆಯಿತು. ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನೋ ಫೀಲ್ ಆಗ್ತಿತ್ತು. ಯಾಕಂದರೆ ಅಲ್ಲಿ ಹೊಟ್ಟೆ ತುಂಬಿತು ಅನ್ನೋಂಗೂ ಆಗ್ತಿಲ್ಲ, ಏನೋ ಒಂಥರ ಮಕ್ಕಕ್ಕೆ ತಿಕ್ಕುತ್ತೆ ಅಂತ ಹೇಳ್ತಾರಲ್ಲ, ಏನೋ ಒಂಥರ ವಾಮಿಟ್ ಬರೋ ಥರ. ನಂಗೆ ನಿಜವಾಗ್ಲೂ ಆ ಥರ ಆಗಲಿಲ್ಲ. ನನಗದೇನೋ ಒಂಥರ ಇಷ್ಟ ಆಗೋಯ್ತು. ನಾನು ನಿಜವಾಗ್ಲೂ ಗೋಬಿ ಆಚೆ ಕಡೆ ಅಂದರೆ ಏನೋ ಒಂಥರ ಅಸಹ್ಯ ಪಡ್ತೀನಿ ತಿನ್ನೋದಕ್ಕೆ, ಅಷ್ಟು ಇಷ್ಟನೇ ಆಗಲ್ಲ ನನಗೆ. ಅಂದರೆ ಗೋಬಿ ಅಂದರೆ ನಂಗೆ ಇಷ್ಟ ಇಲ್ಲ, ಬಟ್ ನಾನು ಮನೇಲಿ ನಾನು ಮಾಡಿರೋದ್ರಿಂದ ನಾನು ಇಷ್ಟಪಟ್ಟು ತಿಂದೆ. ಬಟ್ ನಿಜ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ನು ಹಾಗೆ ಕ್ಯಾಬೇಜು ಆನಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮೇಲ್ಗಡೆ ಡೆಕೋರೇಷನ್ ಮಾಡಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಯಾಕೆಂದರೆ ಪ್ಲೇಟ್ಗೆ ಸರ್ವ್ ಮಾಡೋಣ ಅಂತ. ಈಗ ಫಸ್ಟ್ ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ, ಅವರೇ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು. ಅವರಿಗೆ ಆ್ಯಕ್ಚುಲಿ ಗೋಬಿ ಅಂದರೆ ತುಂಬಾ ಇಷ್ಟ. ಸೊ ನನಗೆ ಅಷ್ಟಕ್ಕಷ್ಟು ಪಾಪ ಅವರಲ್ಲಿ ಸೈಲೆಂಟಾಗಿ ಕೂತಿದ್ದಾರೆ, ಅವ್ರಿಗೆ ಕೊಟ್ಟು ಬರ್ತೀನಿ ನಾನು ಇವಾಗ. ನನ್ನ ಮಗನೂ ಅಷ್ಟೇ, ಅಷ್ಟೊಂದೇನು ಗೋಬಿ ತಿನ್ನೋದಿಲ್ಲ, ಅವನು ಆಟ ಆಡ್ತಾ ಇದ್ದಾನೆ. ಏನು ಎಲ್ಲ ಫುಲ್ಲು ನಾನು ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಎಲ್ಲ ಆ ಕಡೆಯಿಂದ ಈ ಕಡೆಯಿಂದಕ್ಕೆ ಬೀಳಿಸಿರ್ತಾನೆ. ಸೊ ಸಂಜೆ ಆಗಿತ್ತಲ್ಲ, ಹಾಗೆ ಆಚೆ ಕಡೆ ಲೈಟ್ ಹಾಕ್ಬಿಟ್ಟು ನಾನು ಬಂದೆ. ನಮಗೆ ಎದುರುಗಡೆ ಮನೆ ಇರೋದ್ರಿಂದ ಹಾಲಿಗೆ ಅಷ್ಟು ಬೆಳಕು ಹೊಡೆಯಲ್ಲ, ಬಟ್ ಅಡುಗೆ ಮನೆಗೆ ರೂಮಿಗೆ ಮಾತ್ರ ಸಖತ್ತು ಬೆಳಕು ಹೊಡೆಯುತ್ತೆ. ಸೊ ನನಗೆ ಅಡುಗೆ ಮನೆಗೆ ಮೇಯ್ನ್ ಬೆಳಕು ಬೇಕಾಗಿತ್ತು. ಅಲ್ಲಿ ನಿಜ ತುಂಬ ಬೆಳಕು ಬರುತ್ತೆ, ಹಾಲಲ್ಲಿ ಬೆಳಕು ಹೊಡೆಯುತ್ತೆ, ಬಟ್ ಅಷ್ಟೊಂದಿಲ್ಲ, ಸ್ವಲ್ಪ ಪರವಾಗಿಲ್ಲ, ಒಂದು ಅರ್ಧ ಥರ ಇದೆ. ಈಗ ನಾನು ಕೂಡ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ತಿಂದು ನೋಡ್ತೀನಿ ಹೇಗಿದೆ ಅಂತ. ಹಸ್ಬೆಂಡ್ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ನಾವು ತಿನ್ನೋಣ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ಹೆಲ್ತಿಯಾಗಿ ಮಾಡ್ಕೊಡಿ. ಹಂಸನ್ ಕೊಡೋಣ ಅಂದ್ಕೊಂಡೆ, ಹಂಸ ಆಟ ಆಡೋದಕ್ಕೆ ಕೆಳಗಡೆ ಹೋಗಿದ್ದಾಳೆ. ಅವಳು ಬಂದ ಮೇಲೆ ಕೊಡ್ತೀನಿ. ಅವಳು ಬಂದ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಗೊತ್ತಾ, ವಾವ್ ವಾವ್, ಅದು ಸ್ಟಾರ್ಟಿಂಗ್ ವರ್ಡು. ನಿಜವಾಗ್ಲೂ ಇಷ್ಟೊಂದು ಈಸಿಯಾಗಿ ಮನೇಲೆ ನಾವು ಗೋಬಿ ಮಾಡ್ಕೊಂಡು ತಿನ್ಬೋದು, ಜಾಸ್ತಿ ಏನು ಬೇಕಾಗಲ್ಲ. ಸೊ ನೀವು ಅಷ್ಟೇ ಮಕ್ಕಳಿಗೆ ಮನೇಲಿ ಹೆಲ್ತಿಯಾಗಿ ಮಾಡ್ಕೊಡಿ. ಅಂಗಡಿಲೆಲ್ಲ ಯಾವ ರೀತಿ ಮಾಡ್ಕೊಡ್ತಾರೆ ಏನೋ ಗೊತ್ತಿರಲ್ಲ, ಬಟ್ ಆದಷ್ಟು ಮನೇಲಿ ನಾವು ಹೆಲ್ತಿಯಾಗಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ, ಮತ್ತೆ ಮನೇಲೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಗ ಅಂಗಡಿಗಿಂತ ಮನೇಲೆ ಮಾಡ್ಕೊಡೋದು ಅಂತ ಕೇಳ್ತಾರೆ. ಸೂಪರ್. ಈಗ ನಾನು ಕಡಲೆ ಬೀಜನ ಹುರಿದಿಟ್ಟಿದ್ದೆನಲ್ಲ ಅದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಡಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾನು ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದು. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಬೇಗ ಕೂಡ ಮಾಡ್ಬೋದು, ಮಾಡ್ದಿಲ್ದವ್ರು ಕೂಡ ಮಾಡ್ಬೋದು ಇದನ್ನು. ಸೊ ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕೆಲವರು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನೊಂಥರ ಮಾಡ್ತೀನಿ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡೆ. ಈಗ ತರಿಯಾಗಿ ತುಂಬ ಅಂದರೆ ಮೀಡಿಯಮ್ ಆಗಿ ಇಟ್ಕೊಂಡ್ರೆ ಸಾಕು, ತರಿಯಾಗಿ. ಈಗ ಆ ಕಡೆಗೆ ಅದು ಹಾರ್ಕೊಂಡ್ಲಿ ಒಂದು ಸ್ವಲ್ಪ, ಯಾಕಂದರೆ ರುಬ್ಬಿದಾಗ ಒಂಥರ ಗಟ್ಟಿ ಪೌಡ್ರ್ ಇದಾಗುತ್ತಲ್ವ, ಸೊ ಹಾಗಾಗಿ ಸುಡ್ತಾ ಇರೋದು. ಈಗ ನಾನು ಅಷ್ಟೊತ್ತಿಗೆ ಎಣ್ಗಾಯಿನ ಅಂದರೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ತೊಳೆದ್ಬಿಟ್ಟು ನೀಟಾಗಿ ನೀರು ಸೋರ್ಕೊಳಗಿಟ್ಟಿದ್ದೆ. ಈಗ ಅದನ್ನು ನೀಟಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. 4 ಭಾಗ ಕಟ್ ಮಾಡ್ಕೊತಿದ್ದೀನಿ. ನೀವು ಇನ್ನೂ ಸ್ವಲ್ಪ ಚಿಕ್ಕದು ತೊಗೊಳೋದಾದರೂ ತೊಗೋಬೋದು. ನಾನು ಆ್ಯಕ್ಚುಲಿ ನನಗೆ ಐಡಿಯಾ ಇರಲಿಲ್ಲ ಬದನೆಕಾಯಿ ಪಲ್ಯ ಮಾಡೋದು. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ, ಸರಿ ಎಣ್ಗಾಯಿ ಮಾಡೋದನ್ನ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು. ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅಲ್ವಾ. ಈಗ ಇದಕ್ಕೆ ನಾನು
ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು 5-6 ಟೇಬಲ್ ಸ್ಪೂನಷ್ಟು. ಯಾಕೆಂದರೆ ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ, ಅದಕ್ಕೆ ಎಣ್ಣೆ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಕೂಡ ಹಾಕಿದ್ದೀನಿ. ನಾನು ಹಿಂಗೆ ದಬ್ಬಾಕಿದ್ದು ಏನಕ್ಕೆ ಅಂತಂದರೆ ಚಟಪಟ ಅಂತ ನೀರು ಎಣ್ಣೆ ಎಲ್ಲ ಸಿಡಿದು ಬಿಡುತ್ತೆ, ನೀರು ಇದು ಸಿಡಿದಾಗ ಅಂತ ಅಂದ್ಬಿಟ್ಟು ಆ ಥರ ಪ್ಲೇಟ್ ಮುಚ್ಚಿದೆ. ಸೊ ಅದನ್ನೇ ಹಾಕ್ಬಿಟ್ಟೆ ನಾನು, ನೀರೆಲ್ಲ ನೀಟಾಗಿ ಸೋರ್ಕೊಂಡಿದೆ ಅಂತ. ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದು ಸಪ್ರೇಟಾಗಿ ನಾನು ಫಸ್ಟು ಇದನ್ನು ಬೇಯಿಸ್ಕೊಂಡು ಇಟ್ಕೊಳ್ತೀನಿ. ಆಮೇಲೆ ಮಸಾಲೆ ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ತಣ್ಣಗಾದ್ಮೇಲೆ. ಸೊ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಹಿಂಗೆ ಕಲರ್ ಚೇಂಜ್ ಆದಾಗ ಮಾಡೋದಕ್ಕೆ ನಮಗೂ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಈಗ ನಾನು ರುಬ್ಬಿದಂಥ ಶೇಂಗಾ ಪೌಡರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ, ಆಮೇಲೆ ಇಂಗು, ಉಪ್ಪು, ಗರಂ ಮಸಾಲ, ಅಡುಗೆ ಅರಿಶಿಣ, ಚೂರು ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆ ಹಾಕೋಣ. ನೆನೆ ಹಾಕ್ಬಿಟ್ಟು ಆ ನೀರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಆಮೇಲೆ ಅಕಸ್ಮಾತ್ ಆ ಹುಣಸೆಹಣ್ಣಿನ ರಸ ಹೋದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಗೊತ್ತಿರುತ್ತೆ ಅಲ್ವಾ ಎಷ್ಟು ಹಾಕೊಂಡ್ರೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ನಾನು ಇದರಲ್ಲೇ ಕಲಿಸ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಆಗೋ ಥರ ಸಾಕು. ಈಗ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡೆ, ಸ್ವಲ್ಪ ನೀರು ಹಾಕ್ಕೊಂಡು ಟೇಸ್ಟ್ ನೋಡೋಣ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ನಂದೆಲ್ಲದು ಕರೆಕ್ಟಾಗಿತ್ತು, ಉಪ್ಪು ಖಾರ ಹುಳಿ ಎಲ್ಲ ಇಷ್ಟನ್ನು ಮಾಡಿಕೊಂಡು ಇವಾಗ ಇದು ಕೂಡ ತಣ್ಣಗಾಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆನ ತುಂಬ್ಕೊಳ್ತಾ ಇದ್ದೀನಿ. 4 ಕಡೆಗೂ ಮಸಾಲೆಗಳನ್ನ ತುಂಬಬೇಕು ನೀಟಾಗಿ ಕ್ಲೀನಾಗಿ. ಆವಾಗಲೇ ಎಲ್ಲ ಕಡೆಗೂ ಮಿಕ್ಸ್ ಆಗಿ ಪಲ್ಯ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಕಾಯಿ ಕೂಡ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಹಾಕಿ ಕೂಡ ರುಬ್ಕೊಳ್ತಾರೆ, ಹಾಗೂ ಕೂಡ ನೀವು ಮಾಡ್ಕೋಬೋದು. ಬಟ್ ನಾನು ಅದೇನು ಹಾಕಲ್ಲ, ಇಷ್ಟೇ ಸಾಕು ಅಂತ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಂದೊಂದಾಗಿ ಎಲ್ಲದಕ್ಕೂ ಬೇಗ ಬೇಗ ಮಸಾಲೆ ತುಂಬ್ಕೊಳ್ತಾ ಇದ್ದೀನಿ. ನನಗಂತೂ ಎಣ್ಗಾಯಿ ಪಲ್ಯ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೂ ಇಷ್ಟ, ನನ್ನ ಮಗಳಿಗಂತೂ ತುಂಬಾ ಇಷ್ಟ. ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಅವ್ನ ಬಾಯಿಗೆ ಇಟ್ಕೊಂಡಿತ್ತು. ಬಟ್ ಅವನಿಗಂತೂ ಏನಾಯಿತು ಅಂತ ಕೇಳೋಣ, ಲಾಸ್ಟಿಗೆ ಹೇಳ್ತೀನಿ, ಕೊನೆಯವರೆಗೂ ನೋಡ್ತಾ ಇರಿ. ಈಗ ನಾನು ಅದೆಲ್ಲ ತುಂಬಿಬಿಟ್ಟು ಇಲ್ಲಿ ಬಂದುಬಿಟ್ಟು ಸಾಸಿವೆ ಅಡುಗೆ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೋಬೇಕು. ಈ ರೀತಿ ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋಕ್ಕೆ ಬರ್ದಿಲ್ಲದರೂ ಕೂಡ ಇದನ್ನು ಮಾಡ್ಬೋದು ಅಂತ ಕೂಡ ನಾನು ಹೇಳ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಾ ಚಿಕ್ಕದಾಗಿ, ನನ್ನ ಮಗ ಬೇರೆ ಬಂದ ಅಮ್ಮ ಅಂತ ಕರೀತಾ ಇದ್ದಾನೆ. ಸೊ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕೂಡ ಈರುಳ್ಳಿ ಹೆಚ್ಕೋಬೋದಾಗಿತ್ತು. ಸೊ ನಾನು ಬೇಗ ಸ್ವಲ್ಪ ಮಾಡೋಣ, ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಹಾಗಾಗಿ ಕಟ್ ಮಾಡ್ಕೊಂಬಿಟ್ಟೆ. ನೀವು ಬೇಕಾದರೆ ಇನ್ನೂ ಚಿಕ್ಕದಾಗಿ ಈರುಳ್ಳಿ ಕೂಡ ಕಟ್ ಮಾಡ್ಕೋಬೋದು. ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವತ್ತು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಬೆಂದ ನಂತರ ನಾನು ಇವಾಗ ನಾವು ಎಣ್ಗಾಯಿಗೆ ಮಸಾಲೆ ತುಂಬಿಟ್ಟಿರ್ತೀವಲ್ಲ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಮತ್ತು ಇದು ಮಸಾಲೆ ಮಿಕ್ಕಿರುತ್ತಲ್ವ ಇನ್ನೂ ಸ್ವಲ್ಪ, ಅದಕ್ಕೆ ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ನಾನು ಮಾಡ್ಕೊತೀನಿ. ತುಂಬ ಜನ ಏನು ಮಾಡ್ಕೊತಾರೆ ಅಂದರೆ ಸ್ವಲ್ಪ ಅದರಲ್ಲೇ ಸಾರು ಟೈಪು ಕೂಡ ಮಾಡ್ಕೊತಾರೆ. ಸೊ ಪಲ್ಯನೂ ಆಗುತ್ತೆ, ಈ ಕಡೆಗೆ ಸಾರು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವಾಗ ಒಂಚೂರು ಟೇಸ್ಟ್ ಇರಲ್ಲ. ಸೊ ನಾನು ಹೇಳಿದಂದರೆ ಪಲ್ಯ ಅಂತ ಮಾಡಿದ್ಮೇಲೆ ಅದು ಪಲ್ಯ ಆಗಿರಬೇಕು, ತಿನ್ನೋದಕ್ಕೂ ಕೂಡ ಇಷ್ಟ ಆಗಬೇಕು. ಬಟ್ ಅದನ್ನೇ ಸಾರು ಥರ ಮಾಡ್ಕೊಂಡು ತಿನ್ನೋದಕ್ಕೆ ನನಗಂತೂ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ನಾನು ಇದನ್ನು ಒಂದು ಸ್ವಲ್ಪ ಅಂದರೆ ತೀರ ತೆಳುವೂ ಅಲ್ಲ, ತೀರಾ ಗಟ್ಟಿನೂ ಅಲ್ಲ ಅನ್ನೋ ಥರ ನಾನು ಮಾಡ್ಕೊತೀನಿ. ಇದು ಪಲ್ಯ ಯಾವ ರೀತಿ ಬರಬೇಕೋ ಅಷ್ಟು ಅದಕ್ಕೆ ಮಾತ್ರ ಮಾಡ್ಕೊತೀನಿ. ನನಗೆ ಅನ್ನಕ್ಕೆ ಹಾಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ಗಟ್ಟಿ ಥರ ಒಳ್ಳೆ ಚಟ್ನಿ ಥರ ಇರುತ್ತಲ್ಲ, ಹಾಗಾಗಿ. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಇದು ಪಾಡಿಗೆ ಅದು ಬೇಯ್ಕೊಂತಿರುತ್ತೆ, ಆಮೇಲೆ ನೋಡೋಣ ಅಂತ. ಸೊ ಇವಾಗ ನೋಡಿ ಒಂದು 5 ನಿಮಿಷ ಆಯಿತು. ಇವಾಗ ಮತ್ತೆ ಇನ್ನೊಂದು ಸತಿ ಅಂದರೆ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆಗಾಗ ಇಲ್ಲ ಅಂತಂದರೆ ಗಟ್ಟಿಯಾಗಿ ತಳ ಒತ್ಕೊಂಡ್ಬಿಡುತ್ತೆ. ತಳ ಒತ್ತಿದಾಗ ಟೇಸ್ಟು ಕೂಡ ಹೊರಟೋಗ್ಬಿಡುತ್ತೆ. ಯಾವುದೇ ಒಂದು ಅಡುಗೆನೇ ಆಯಿತು, ಸ್ವಲ್ಪ ತಳ ಒತ್ತಿ ಸೀದಾಗ ಮಾತ್ರ ನಿಜವಾಗ್ಲೂ ಆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ
ನಾನು ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಇದು ಇಷ್ಟೇ. ಇದಕ್ಕೆ ಬೇಕಾದರೆ ಇನ್ನು ಸ್ವಲ್ಪ ನೀವು ಉಪ್ಪು ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಒಂದ್ಸರಿ ನೋಡ್ಕೊಳ್ಳಿ. ಸೊ ಈಗ ನೋಡಿ ಪಲ್ಯ ಆಗಿದೆ, ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪಲ್ಯ ಎಲ್ಲ ಆಗೋಗಿರೋದು. ನಾನು ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈಗ ಬೇಕಾದರೆ ನೀವು ಇದನ್ನು ಮಿಕ್ಸ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ತೀನಿ, ಸ್ವಲ್ಪ ಫ್ಲೇವರ್ ಎಲ್ಲ ತೊಗೊಳ್ಳಿ ಅಂತ. ಆಮೇಲೆ ಬಡಿಸ್ಬೇಕಾದ್ರೆ ನಾನು ಕಲಿಸ್ಕೊಳ್ತೀನಿ. ಈಗ ನಾನು ಶೇಂಗಾ ಪುಡಿ ಮಾಡ್ಕೊಳ್ತೀನಲ್ಲ, ಕಡಲೆ ಬೀಜ, 1-2-3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನೀವು ಬೇಕಾದರೆ ಊಟ ಮಾಡಬೇಕಾದ್ರೆ ಬರೀ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಬರುತ್ತೆ. ಕರಿಬೇವು ನಿಮ್ಮ ಇಷ್ಟ, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಟ್ ಕರಿಬೇವು ಆ್ಯಡ್ ಮಾಡೋದ್ರಿಂದ ಸೊ ನಮಗೆ ಗೊತ್ತಾಗೋದಿಲ್ಲ. ಸೊ ತಿನ್ನುವಾಗ ನಮಗೆ ಅದರಲ್ಲಿ ಕರಿಬೇವು ಆ್ಯಡ್ ಮಾಡಿದ್ರಂತ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋದ್ರಿಂದ ನಾವು ಕರಿಬೇವು ಆ್ಯಡ್ ಮಾಡೋದು ಒಳ್ಳೆಯದು. ಈಗ ಇದು ರುಬ್ಕೊಂಡಿದ್ದೀನಲ್ಲ, ಸ್ವಲ್ಪ ಬಿಸಿ ಇರೋದು ಅಂಟು ಥರ ಆಗುತ್ತೆ. ಸೊ ಇದು ಬಿಸಿ ಇರುತ್ತಲ್ವ ರುಬ್ಬಿದಾಗ, ಹಾಗಾಗಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೊ ಹಾಗೆ ಗಾಳಿ ಆಡಲಿ ಅಂತ ಸ್ವಲ್ಪ ಹೊತ್ತು ಬಿಡೋಣ. ಯಾಕೆಂದರೆ ಇಲ್ಲ ಅಂಟು ಥರ ಮೆತ್ತಗೆ ಆಗುತ್ತೆ. ಹಾಗಾಗಿ ಈಗ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬೇಗ. ಸೊ ಚಪಾತಿ ಜೊತೆಗೆ ಎಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ ಮನೆ ಕಡೆಗೆಲ್ಲ ಎಣ್ಗಾಯಿ ಪಲ್ಯ ಅಂದರೆ ಜೋಳದ ರೊಟ್ಟಿ ಅಂತ ಮಾಡ್ತಾರೆ. ಬಟ್ ನನಗೆ ನಿಜವಾಗ್ಲೂ ಜೋಳದ ರೊಟ್ಟಿ ಮಾಡೋದಕ್ಕೆ ಬರಲ್ಲ. ಬಟ್ ಒಂದು 2-3 ಸರಿ ಟ್ರೈ ಮಾಡಿದ್ದೀನಿ. ಆದರೆ ಅವ್ರು ಮಾಡೋ ಥರ ಒಂದು ಈ ಟೇಸ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಆದರೆ ತುಂಬ ತೆಳುವಾಗಿ ಬರೋಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ. ನಾರ್ಮಲ್ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀನಲ್ಲ, ಆ ರೀತಿ ತೆಳುವಿನಲ್ಲಿ ಮಾಡ್ತೀನಿ. ಅಷ್ಟೊಂದು ತುಂಬ ತೆಳುವಾಗಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಚಪಾತಿ ಮಾಡಿ ಎಣ್ಗಾಯಿ ಪಲ್ಯ ಮಾಡ್ತೀನಿ. ಆವಾಗ ಅದು ಅದೇ ಟೇಸ್ಟ್ ಕೊಡುತ್ತಲ್ವ, ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗಳಿಗಂತೂ ನಿಜ ಹೇಳ್ತೀನಲ್ಲ, ಅವಳಿಗಂತೂ ಸಿಕ್ಕಾಬಿಟ್ಟು ಇಷ್ಟ. ಬರೀ ಒಂದು ಬದನೆಕಾಯಿ ಹಾಕಿದ್ರೆ ತಿನ್ನೋದಿಲ್ಲ, ಎಷ್ಟು 1-2-3 ಅವಳೇ ಹಾಕ್ಕೊಂಡ್ಬಿಡ್ತಾಳೆ, ನನಗೆ ಬೇಕು ಅಂತ ಅಂದ್ಬಿಟ್ಟು. ನಾನಿವಾಗ ಬೇಗ ಬಿಸಿ ಚಪಾತಿ ಅವ್ರಿಗೆ ಹಾಕ್ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ತಿಂತಾಯಿದ್ರೇ ಆ ಚಪಾತಿಗೆ ಒಂಥರ ಬೆಲೆ ಸಿಕ್ಕಂಗಾಗೋದು, ಆಗ್ಲೇ ಪಲ್ಯಕ್ಕೂ ಚೆನ್ನಾಗಿರುತ್ತೆ. ಸೊ ತಣ್ಣಗಾದ್ಮೇಲೆ ತಿಂದರೆ ಅದು ಟೇಸ್ಟೇ ಅನಿಸಲ್ಲ. ಹಾಗಾಗಿ ನಾನು ಇವಾಗ ಹಸ್ಬೆಂಡಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅವ್ರಿಗೆ ಊಟಕ್ಕೆ. ಚಪಾತಿ ಆಗಿದೆಯಲ್ವ ಆಲ್ರೆಡಿ, ಹಾಗೆ. ಸೊ ಈ ಕಡೆಗೆ ಎಣ್ಗಾಯಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಹಾಗೆ ನೋಡ್ತಾ ಇದ್ರು ಕೂಡ. ಅದರ ನೆಂಚಿಗೆ ಹೇಗೆ ಅಂತ ಅಂದ್ಬಿಟ್ಟು ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಹೇಳಿದ್ನಲ್ಲ ಶೇಂಗಾ ಪುಡಿ, ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವ್ರಿಗೆ ಯಾವ ಕಾಂಬಿನೇಷನಲ್ಲಾದರೂ ತಿನ್ಬೋದು, ಬಟ್ ಮೊಸರು ತಿನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲಾದ ಊಟದಲ್ಲೇ ಆಗಲಿ ನಮ್ಮ ಮನೇಲಿ ಕಂಪಲ್ಸರಿ ಮೊಸರು ಬಿಡಲೇಬೇಕು. ಬಟ್ ಹಸ್ಬೆಂಡು ಆಲ್ಮೋಸ್ಟ್ ಅವರು ಅಷ್ಟೊಂದು ಮೊಸರು ಇಷ್ಟಪಡಲ್ಲ, ಬಟ್ ನಾನು ಹಾಕಿರ್ತೀನಿ. ಬಟ್ ನಮಗೆಲ್ಲ ತುಂಬಾ ಇಷ್ಟ ಮೊಸರು ಅಂದರೆ. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಪಲ್ಯ ಅಂತ ಅಂದ್ಬಿಟ್ಟು. ನಾನು ಇವಾಗ ತಿನ್ನೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ನಾನು ಮಾಡಿರೋ ಈ ಸ್ಪೆಷಲ್ ತಿಂಡಿ ಊಟಗಳು ಇಷ್ಟ ಆಗಿದೆ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಗಳಿಗೆ ಇನ್ನಷ್ಟು ವ್ಯೂಸು ಹೆಚ್ಚಾಗುತ್ತೆ. ಹಾಗೆ ಕೂಡ ಅವರು ಕೂಡ ಇಷ್ಟಪಟ್ಟು ನೋಡಲಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ತುಂಬ ಚೆನ್ನಾಗಿದೆ ಅಡುಗೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನ ಆಲ್ರೆಡಿ ನಾನು ಒಂದ್ಸಲಿ ವಿಡಿಯೋದಲ್ಲಿ ಹಾಕಿ ತೋರಿಸಿದ್ದೆ, ಸೊ ನೋಡಿರ್ತೀರಾ. ಮತ್ತೆ ಇವತ್ತು ಮಾಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ನೀಟ್ನೆಸ್ ಅಂದರೆ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸೊ
ಇದನ್ನ ನೀವು ಇವಾಗ ನೋಡಿದ್ರಲ್ವಾ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ರುಚಿ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಏನೋ ನೀವು ನೋಡ್ಬೋದು. ಎಷ್ಟು ಹೇಳಿದೆ, ನನ್ನ ಮಗನು ಬಂದೆ. ಹಾಯ್, ನನ್ನ ಮಗಂಗೂ ಪಲ್ಯ ಇಷ್ಟ ಆಗ್ಬಿಟ್ಟಿದೆ. ಅವ್ನಿಗೆ ಆಕ್ಚುಲಿ ನಾನು ಜಾಮ್ ಹಾಕೊಟ್ಟಿದ್ದೆ, ಬಟ್ ಅವ್ನು ತಿಂತಾ ಇಲ್ಲ. ಪಲ್ಯ ಹಾಕೊಟ್ಟಿರೋದಕ್ಕೆ ತಿಂತಾ ಇದ್ದಾನೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಈ ರೀತಿ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.